ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಜೂನ್ನಿಂದ ಬರುತ್ತಂತೆ 200 ರೂಪಾಯಿ ನೋಟು. ಹೌದು, ಭಾರತೀಯ ಕರೆನ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಿಂದ 200 ರು ನೋಟು ಚಲಾವಣೆಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. RBI ಕಳೆದ ತಿಂಗಳು ನಡೆಸಿದಂಥ ಸಭೆಯಲ್ಲಿ ಈ ಸಂಬಂಧ ನಿರ್ಧಾರವನ್ನ ತೆಗೆದುಕೊಂಡಿದೆಯಂತೆ. ಸರ್ಕಾರ ಅಧಿಕೃತ ಒಪ್ಪಿಗೆ ನೀಡಿದ ಕೂಡಲೇ ಜೂನ್ ತಿಂಗಳಲ್ಲೇ ನೋಟಿನ ಮುದ್ರಣವನ್ನ ಆರಂಭ ಮಾಡಲಾಗುತ್ತಂತೆ. ಈ ನಡುವೆ RBI ಕಾಗದದ ನೋಟಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುವಂತ 10 ರು ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳನ್ನ ಕಳೆದ ತಿಂಗಳೇ ಚಲಾವಣೆಗೆ ತಂದಿದೆಯಂತೆ. ಹಾಗಾದ್ರೆ 1,000 ನೋಟು ಕೂಡ ಬರುತ್ತಾ? ಕಠಿಣ ಭದ್ರತಾ ವಿನ್ಯಾಸಗಳೊಂದಿಗೆ 1,000 ರು ನೋಟನ್ನು ಕೂಡ ಮರುಚಲಾವಣೆಗೆ ತರುವ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಈ ಬಗ್ಗೆ ಸುದ್ದಿ ಬರ್ತಾನೆ ಇದೆ. ಆದರೆ ಈ ವರದಿಗಳನ್ನು RBI ಸ್ಪಷ್ಟವಾಗಿ ನಿರಾಕರಣೆ ಮಾಡಿದೆ. ಒಂದೊಮ್ಮೆ 200 ರು ನೋಟು ಚಲಾವಣೆಗೆ ಬಂದರೆ 200 ರು 2,000 ರು ಬಳಿಕ ಜಾರಿಗೆ ಬಂದ ಹೊಸ ಮುಖಬೆಲೆಯ ನೋಟಾಗಿ ದಾಖಲಾಗುತ್ತೆ. ಮತ್ತು ಇದರ ಜೊತೆಗೆ 2,000 ನೋಟು ಕೂಡ ಹಿಂದೆ ಯಾವತ್ತೂ ಪ್ರಿಂಟ್ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಒಂದು 2,000 ನೋಟನ್ನ ನಮ್ಮ ಭಾರತ ಸರ್ಕಾರ ಚಲಾವಣೆಗೆ ತಂದಿದೆ. ನಿಮ್ಗೆ ಅನ್ಸುತ್ತೆ ಈ ಒಂದು 200 ರೂಪಾಯಿ ನೋಟು ಕೂಡ ಬರುತ್ತಾ? ಬಂದ್ರೆ ಚಿಲ್ಲರೆಗೆ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಸುತ್ತೆ ನಮಗೆ. ಇದ್ರ ಬಗ್ಗೆ ಏನ್ಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.